ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ನಕಾರಾತ್ಮಕ ಸೆಳೆತ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಸುಷ್ಮಾ ಸಿಂಧು ಎನ್ನುವವರು ಮೇಲಿನ ವಿಷಯ ಕುರಿತು ಸವಿಸ್ತಾರವಾಗಿ ತಿಳಿಸಿರುತ್ತಾರೆ. ಈ ವಿಷಯ ಇನ್ನಷ್ಟು ಜನರಿಗೆ ತಲುಪಲಿ ಎಂದು ಕೆಲವು ಅಂಶಗಳನ್ನು ತಿಳಿಸುತ್ತಿದ್ದೇನೆ. ನಕಾರಾತ್ಮಕ ಸೆಳೆತದಿಂದ ಇನ್ನಷ್ಟು ಕುಗ್ಗಿ ಹೋಗುವ ಸಂಭವವಿರುತ್ತದೆ. ಪದೇ ಪದೇ ಈ ಆಲೋಚನೆಗಳು ಆಕ್ರಮಣ ಮಾಡುತ್ತಿದ್ದರೆ ನಿರ್ಲಕ್ಷಿಸುವ ದಾರಿ ಕಂಡುಕೊಳ್ಳಬೇಕು. ಭವಿಷ್ಯದಲ್ಲಿ ನೋವಾಗುತ್ತದೆ ಎಂಬ ಆತಂಕದಲ್ಲಿ ಸಂತೋಷದ ವರ್ತಮಾನವನ್ನು ಕಳೆದುಕೊಳ್ಳಬಾರದು. ಇದನ್ನು ಮರೆಯಲು ಸಾಕಷ್ಟು ಪರಿಹಾರವಿದೆ. 1. ನಿರ್ಲಕ್ಷ್ಯ ಮಾಡುವುದು. ರಚ್ಚೆ ಹಿಡಿಯುವ ಮಗುವಿಗೆ ಗಮನ ಸಿಗದಿದ್ದಾಗ ತಾನಾಗಿ ಹಠದ ಸ್ವಭಾವ ಕಡಿಮೆ ಮಾಡಿಕೊಳ್ಳುತ್ತದೆ. 2. ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ಳುವುದು. ನಾವು ಎಷ್ಟು ಸಂತೋಷದಿಂದ ಇದ್ದೇವೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಬೇಕು. ಬೇರೆಯವರಿಗೆ ಹೋಲಿಸಿದರೆ ನಾವೇ ಉತ್ತಮ ಎಂದುಕೊಳ್ಳಬೇಕು. ನಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಳಬೇಕು. ಲೋಪದೋಷಗಳನ್ನು ಗಮನಿಸದೆ ಚಂದದ ಭಾವನೆ, ಅನುಭವವನ್ನು ನೆನಪಿಸಿಕೊಳ್ಳಬೇಕು. 4. ವಾಸ್ತವದತ್ತ ಮನಸ್ಸು ಕೇಂದ್ರೀಕರಿಸುವುದು. ಭೂತಕಾಲ, ಭವಿಷ್ಯದಲ್ಲಿ ಆಗು ಹೋಗುಗಳ ಚಿಂತೆ ಬಿಟ್ಟು ಈ ಕ್ಷಣದಲ್ಲಿ ನಾವು ಏನು ಅಂತ ಮನವರಿಕೆ ಮಾಡಿಕೊಳ್ಳಬೇಕು. ನಕಾರಾತ್ಮಕ ಆಲೋಚನೆಗಳಿಂದ ಒಮ್ಮೆಲೇ ತಪ್ಪಿಸಿಕೊಳ್ಳುವುದು ಬೇಡ. ಅದರಲ್ಲಿ ಒಳ್ಳೆಯದಿದ್ದರೆ ಅಳವಡಿಸಿಕೊಳ್ಳೋಣ. ವಂದನೆಗಳು. ದೇವರಾಜಾಚಾರ್.